ವಿರೋಧ ಪಕ್ಷದವರು ಬಿಜೆಪಿ ಆಗಿರ್ಬೋದು JDS ಒಂದು ಕ್ವಶನ್ ರೈಸ್ ಮಾಡ್ತಾರೆ. ಈ ಒಂದು ಓವರ್ ಆಲ್ ಈ ಒಂದು ಯೋಜನೆ ಒಂದು ಪ್ರಾಜೆಕ್ಟ್ ಬಂದ್ಬಿಟ್ಟು ಒಂದು 20 crores ಅಂದರೆ 20,000 ಕೋಟಿಯಷ್ಟು ಯೋಜನೆ. ಸೋರ್ಸ್ ಎಲ್ಲಿದ್ದು, ಎಲ್ಲಿಂದ ತರ್ತಿದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಅಷ್ಟೊಂದು ಅಮೌಂಟ್ ಇದೆಯಾ ಅನ್ನೋದು ಪ್ರಶ್ನೆ ಮಾಡ್ತಿದ್ದಾರೆ. ನಾನು ದಯಮಾಡಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳೇನು ನಮ್ಮನ್ನು ಟೀಕೆ ಮಾಡ್ತಾವ್ರಲ್ಲ, ಅವ್ರ ಹಿಂಬಾಲಕರು ಯಾರ್ಯಾರು ಹೋಗಿ ಹೇಳ್ತಾರಲ್ಲ, ಅವ್ರ ಕೈಲಿ ಒಪ್ಪಿಗೆ ಪತ್ರ ಕೊಡ್ಸೋಕೆ ಹೇಳಿ. ಅವ್ರಿಗೆ 15 ದಿವಸದಲ್ಲಿ ಅವ್ರು ಕಾನೂನುಬದ್ಧವಾಗಿದ್ದರೆ ಅವ್ರಿಗೆ ಚೆಕ್ ಸಮೇತ, ಅವ್ರಿಗೆ ಮರಮಾಲ್ಕಿ ಸಮೇತ ನಾವು ಚೆಕ್ ಕೊಡ್ತೀವಿ. ಅವ್ರಿಗೆ ಕೊಡ್ಲಿಕ್ಕೆ ನಾವು ಆಗಲಿಲ್ಲ ಅಂತಂದರೆ ಈ ಜಾಗದಲ್ಲಿ ನಾವು ಇರೋದಿಲ್ಲ, ತ್ಯಜಿಸಿ ಅವ್ರಿಗೆ ಜಾಗ ಅವಕಾಶ ಮಾಡಿಕೊಡ್ತೀವಿ. ಫೈನಲ್ ಆಗಿ ಈಗ ಹೋರಾಟ ಮಾಡ್ತಿದ್ದಾರೆ, ನಾವಿಲ್ಲಿ ವ್ಯವಸಾಯ ಮಾಡಬೇಕು ಅಂತ. ಆ ರೈತರಿಗೆ ಏನು ಹೇಳ್ತೀರಿ? ಈಗ ಪರಿಹಾರ ಪಡ್ಕೊಂಡಿರೋ ರೈತರಿಗೆ ಏನು ಹೇಳ್ತೀರಿ? ಮುಂದೆ ಯಾವ ರೀತಿ ಪರಿಹಾರ ಪಡ್ಕೊಬೇಕು ಅಂತ ಏನು ಹೇಳ್ತೀರಿ ಸರ್? ಪರಿಹಾರ ಅದು ಕಾನೂನುಬದ್ಧವಾಗಿ ಆಗ್ತದೆ. ಅದನ್ನು ನಾನೀಗ ಹೇಳೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಬೇರೆ ರೈತರಿಗೆ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ತೀನಿ, ಭಾಳ ದಿವಸಗಳಿಂದ ನೊಂದಿದ್ದೀರಾ. ಇವತ್ತು ಈಗ ಒಂದು 8 ತಿಂಗಳೇ 80 ಲಕ್ಷಕ್ಕೆ 50 ಲಕ್ಷಕ್ಕೆ ಆ ಭಾಗದಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಉದಾಹರಣೆ ಕೊಡ್ತೀವಿ. ನೀವು ಸಬ್ ರಿಜಿಸ್ಟ್ರಲ್ಲಿ ಕೇಳ್ಕೊಳ್ಳಿ. ಅದರಿಂದ ಯಾರ ಮಾತೋ ಕೇಳಿ ತಮಗೆ ಬರ್ತಕ್ಕಂಥ ಅವಕಾಶಗಳನ್ನ ದಯಮಾಡಿ ಕಳ್ಕೊಬೇಡಿ. ಈಗ ಯಾರ್ಯಾರು ನಿಮ್ಮ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತಾವ್ರಲ್ಲ, ಇವ್ರು ಯಾರು ಕೂಡ ನಿಮ್ಮ ಮೇಲೆ ಅನುಕಂಪ ಇರಬೇಕು ಅಂತ ಬಂದಿರೋರಲ್ಲ. ಅವರೆಲ್ಲ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಿಮ್ಮನ್ನು ಮುಂದೆ ಇಟ್ಕೊಂಡು ಅಸ್ತ್ರವಾಗಿ ಮಾಡೋಕ್ಕೆ ಬಂದಿರೋರು. ಇವ್ರಿಗೆಲ್ಲ ಅವಕಾಶ ಇತ್ತು, BJP ಅವ್ರಿಗೂ ಅವಕಾಶ ಇತ್ತು, JDSನವ್ರಿಗೂ ಅವಕಾಶ ಇತ್ತು. ಅವತ್ತು ತೀರ್ಮಾನ ಮಾಡ್ಬೋದಾಗಿತ್ತು. ಅವತ್ತು ಬಿಟ್ಬಿಟ್ಟು ಇವತ್ತು ಗೋಸಂಬಿತನ ತೋರ್ಸಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ಈ ವಿಚಾರನ ನಿಜವಾದಂಥ ಹೋರಾಟಗಾರರು ಪಾಪ ಯಾರೋ ರೈತರುಗಳು ಮತ್ತು ಸಂಘ ಸಂಸ್ಥೆಯವ್ರು ಮಾಡ್ತಾವ್ರೆ, ಅದಕ್ಕೆ ನಾವು ಅವ್ರನ್ನ ನಾವು ಖಂಡಿಸಲ್ಲ, ಅವ್ರಿಗೆ ನಾವು ಗೌರವಿಸ್ತೀವಿ. ಬಟ್ ಅವ್ರಿಗೇನು ವಾಸ್ತವಾಂಶದ ಅರಿವಿಲ್ಲ. ಅವ್ರಿಗೆ ಇವ್ರು BJP ಅವ್ರಿಗೆ JDSನವ್ರಿಗೆ ವಾಸ್ತವಾಂಶದ ಅರಿವಿದ್ರೂ ಕೂಡ ರಾಜಕೀಯ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಅವರ ವ್ಯಕ್ತಿತ್ವಕ್ಕೆ ಮಸಿ ಬೆಳಿಬೇಕು ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ದಯಮಾಡಿ ರೈತರು ಸ್ಪಂದಿಸಬೇಡಿ ಅಂತ ಮನವಿ ಮಾಡ್ತೀವಿ. ಫೈನಲ್ ಕ್ವಶನ್ ಸರ್, ಈಗ ಒಟ್ಟಾರೆ ಈ ಯೋಜನೆಯಲ್ಲಿ 17,500 ಎಕರೆ ಅಷ್ಟು ಇದೆ. ಅಷ್ಟು ರೈತರು ಬಂದು ನಮ್ಮ ಜಮೀನು ಕೊಡ್ತೀವಿ ಅಂದರೆ ಅಷ್ಟು ಕೊಡೋದಕ್ಕೆ ತಮ್ಮ ಹತ್ರ ಅಮೌಂಟ್ ಇದೆ. 15 ದಿವಸದಲ್ಲಿ ಚೆಕ್ ಕೊಡಲಿಲ್ಲ ಅಂತಂದ್ರೆ ರಾಜಕೀಯ ಮಾಡಲ್ಲ ಅಂತ ಒತ್ತಿ ಹೇಳ್ತಾ ಇದ್ದೀವಿ. ನಾನು ರಾಜಕೀಯ ಮಾಡಲ್ಲ, ಆಮೇಲೆ ಬಾಕಿಯವ್ರು ಹೇಳ್ತೀವಿ ನಿಮ್ಗೆ ಯಾರು ಬೇಕು ಅಂತ. ನಾನೇ ರಾಜಕೀಯ ಮಾಡಲ್ಲ, ನಾನೇ ಇಲ್ಲಿಂದ ನಿರ್ಗಮಿಸ್ತೀನಿ. ಇದಿಷ್ಟು ಕೂಡ ಶಾಸಕರಂತ SC ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.